ರಾಮ ಮಂದಿರದ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಾಗಿರುವಂಥ ಹುಂಡಿ ಲೂಟಿಯ ಬಗ್ಗೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಓವೈಸಿ ಮಾತಾಡಿದ್ದಾರೆ. ಮುಸ್ಲಿಮರಿಂದ ಏನಾದರೂ ಮಾಡಿದ್ದಿದ್ರೆ ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರು. ಕೋಟಿ ಕೋಟಿ ಪ್ರಕರಣ ಏನಾದರೂ ಬೆಳಕಿಗೆ ಬಂದಿದ್ದಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರು. ಮನೆಗೆ ಬುಲ್ಡೋಜರ್ ಹರಿಸ್ಬಿಡ್ತಾ ಇದ್ರು. ಆದರೆ ಈಗ ನೋಡಿ, ಯಾರ ಮನೆಯೂ ಕೆಡೋದಿಲ್ಲ, ಬುಲ್ಡೋಜರ್ ಹೊಡಿತಾ ಇಲ್ಲ. ನನ್ನ ಹೇಳಿಕೆ ನಂತರ ಬಹುಶಃ ಸಂಬಂಧಪಟ್ಟಂಥವ್ರನ್ನ ಕಸ್ಟಡಿಗೆ ಪಡೆಯಬಹುದು ಅಂತಾರೆ ಓವೈಸಿ. 92 को जो हुआ वो एग्रेगियस एक्ट है, ये सुप्रीम कोर्ट ने कहा था. अब मुझसे पूछा गया कि बताओ आप इस पर आप क्या कहेंगे, तो मैंने इतना ही कहा, अगर ट्रस्ट में गलती हो गई, उस ट्रस्ट में एक मुसलमान को तुम मेंबर बना लेते और बाद में जब ये घोटाला सामने आया तुम उस मुसलमान को ले जाकर एनकाउंटर कर देते, बुलडोजर से उसका घर तोड़ देते, केस क्लोज्ड. चंपक तो मजे में. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಏನು ಅಂತಂದರೆ ಕೋರ್ಟ್ ಕೂಡ ಹೇಳಿದೆ ನೀವು ಕಸ್ಟಡಿಯಲ್ಲೇ ಅವರ ವಿಚಾರಣೆಯನ್ನು ಮಾಡಬಹುದು ಅಂತ. ಜೊತೆಗೇನು ಅಂತಂದರೆ ಇವರ ಬಗ್ಗೆ ಹಲವಾರು ಸಂಗತಿಗಳು ಕೂಡ ಹೊರಗಡೆ ಬರ್ತಾ ಇವೆ. ಇದೆಲ್ಲದರ ಜೊತೆಗೇನು ಅಂತಂದರೆ ಒಂದಷ್ಟು ರಾಜಕೀಯ ಕೂಡ ಸೇರಿಕೊಂಡಿದೆ. ಜೊತೆಗೆ ಯೋಗಿ ಮಾತಾಡಿದ್ದಾರೆ. ಹಿಂದೆ ರಾಮ ಭಕ್ತರ ಮೇಲೆ ಯಾರ್ಯಾರು ಗುಂಡು ಹಾರಿಸಿದ್ರು ಅವರೀಗ ರಾಮನ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ದಾರೆ. ಯಾರನ್ನ ತಗೊಂಡೋಗಿ ರಾಮ ಭಕ್ತರನ್ನ ಒಳಗಡೆ ಹಾಕಿದ್ರಲ್ಲ ಅವರಿಗೆ ರಾಮನ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಯೋಗಿ ಕೂಡ ಟೀಕ್ಸಿರೋದು. ಓವರಾಲ್ ಏನು ನಡೀತಾ ಇದೆ? ಹೌದು ರಂಗನಾಥ್, ಬಹು ಮುಖ್ಯವಾಗಿ ರಾಮ ಮಂದಿರದ ಚಂದ ದೇಣಿಗೆ ಏನಿತ್ತು, ಈ ಒಂದು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಅವರ ವಿಚಾರಣೆ ಒಂದು ಕಡೆ ನಡೀತಾ ಇದೆ. ಈಗ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಅವಿನಾಶ್ ಶುಕ್ಲಾ ಆರೋಪಿಯನ್ನು ಈಗ SIT ಹೆಚ್ಚಿನ ವಿಚಾರಣೆಗಾಗಿ ತನಿಖೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ವಿಚಾರಣೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿರುವಂತಹದ್ದು. ಆ ಒಂದು ವಿಚಾರಣೆ ನಡೀತಾ ಇದೆ. ಇನ್ನೊಂದು ಕಡೆ ಈಗ ಟ್ರಸ್ಟ್ನ ಸದಸ್ಯರನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸಗಳು ಕೂಡ ಪ್ರಕ್ರಿಯೆ ನಡೀತಾ ಇದೆ. ನಿನ್ನೆ 3 ಗಂಟೆಗಳ ಕಾಲ ಚಂಪತ್ ರಾಯ್ ಅವರನ್ನ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಜೊತೆಗೆ ಅನಿಲ್ ಮಿಶ್ರಾ ಅವರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಗೋಪಾಲ್ ರಾವ್ ಅವರನ್ನು ಕೂಡ SIT ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಈಗ ರಾಜಕೀಯ ಮೇಲಾಟ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಯಾಕೆಂದ್ರೆ ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಹೀಗಾಗಿ ರಾಮ ಮಂದಿರ ವಿಚಾರವನ್ನೇ, ಈಗ ರಾಮ ಮಂದಿರ ದೇಣಿಗೆ ಕಳ್ಳತನ ವಿಚಾರವನ್ನೇ ಈಗ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿರೋಧ ಪಕ್ಷಗಳು ಕೂಡ ಈಗ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು. ಇವತ್ತು ಕಾಂಗ್ರೆಸ್ ನಾಯಕರು ಅಯೋಧ್ಯೆ ಚಲೋ ಅನ್ನುವಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಆದರೆ ಅವ್ರನ್ನ ಲಕ್ನೋದಲ್ಲಿ ಅವರನ್ನ ತಡೆದು ಅಲ್ಲೇ ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಅವ್ರನ್ನ ಅಯೋಧ್ಯೆ ತನಕ ಬರೋದಕ್ಕೆ ಬಿಟ್ಟಿಲ್ಲ. ಆದರೆ ಮೊನ್ನೆ AAP ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಅಯೋಧ್ಯೆಗೆ ಬಂದು ರಾಮಲಲ್ಲಾ ದರ್ಶನವನ್ನು ಪಡೆದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ರು. ಮತ್ತೆ SP ನಾಯಕರುಗಳು ಕೂಡ ನಿರಂತರವಾಗಿ ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಭೇಟಿಯನ್ನು ಕೊಟ್ಟು ಅಯೋಧ್ಯೆಯಲ್ಲಿ ಆಗಿರತಕ್ಕಂಥ ಹಗರಣ ಅಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಈ ಎಲ್ಲ ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಇವತ್ತು ನಿಮಗೆ ರಾಮ ನೆನಪಾದ್ನ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಿಂದೆ ರಾಮ ಜನ್ಮ ಭೂಮಿಗಾಗಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ಇದೇ SP ನಾಯಕರು ರಾಮ ಭಕ್ತರ ಮೇಲೆ ಗುಂಡನ್ನ ಹಾರಿಸಿದ್ರು, ಕರಸೇವಕರ ಮೇಲೆ ಗುಂಡನ್ನ ಹಾರಿಸಿದ್ರು. ಇಂತಹ ಸಂದರ್ಭದಲ್ಲಿ ಈಗ ಅವರಿಗೆ ರಾಮ ನೆನಪಾಗಿದೆ. ಇವತ್ತು ರಾಮನ ಪರ ಇವತ್ತು ಯಾಕೆ ನಿಲ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿರುವಂತಹದ್ದು. ಒಟ್ಟಾಗಿ ಉತ್ತರ ಪ್ರದೇಶದಲ್ಲಿ ಈ ದೇಣಿಗೆ ಕಳ್ಳತನ ವಿಚಾರ ಏನಿದೆ ಇದು ರಾಜಕೀಯ ಮೇಲಾಟ ಆಗ್ತಾ ಇದೆ. ಮತ್ತೆ ಇದು ವಿರೋಧ ಪಕ್ಷಗಳು ಕೂಡ ಬಿಜೆಪಿಯನ್ನು ಹಣಿಲಿಕ್ಕೆ ಇದು ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಕೂಡ ಬಳಸ್ಕೊಳ್ತಾ ಇವೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.